ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಕರ್ಣ ಧಾರಾವಾಹಿ ಬಹು ನಿರೀಕ್ಷಿತ ಜೊತೆಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸೀರಿಯಲ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಈ ಸೀರಿಯಲನ್ನು ಸದ್ಯ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ಇದಕ್ಕೆ ನಟಿ ಭವ್ಯ ಗೌಡ ಅವರೇ ಕಾರಣ ಅಂತ ಒಂದಷ್ಟು ಜನರು ಕಿಡಿಕಾರಿದ್ರು. ಸದ್ಯ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೌತಮಿ ಗೌಡ ಮೋಕ್ಷಿತಾ ಪೈ ಸೇಫ್ ಆಗಿದ್ದಾರೆ. ಆದರೆ ಭವ್ಯ ಗೌಡ ಸಿಕ್ಕಾಕೊಂಡಿದ್ಯಾಕೆ? ಈ ಒಂದು ಪ್ರಶ್ನೆ ಎಲ್ಲರನ್ನ ಕೂಡ ಕಾಡ್ತಾ ಇದೆ. ಹಾಗಾದರೆ ಭವ್ಯ ಗೌಡ ಅವರಿಗೆ ಇರ್ತಕ್ಕಂಥ ರೂಲ್ಸ್ ಗೌತಮಿ ಜಾಧವ್ ಹಾಗೆ ಮೋಕ್ಷಿತಾ ಪೈಗೆ ಇಲ್ವಾ? ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಕಳೆದ ಕೆಲವು ದಿನಗಳಿಂದ ಕರ್ಣ ಸೀರಿಯಲ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಸುದ್ದಿ, ಒಂದಷ್ಟು ಚರ್ಚೆ ಶುರುವಾಗ್ತಲೇ ಇದೆ. ಹೌದು, ಗೌತಮಿ ಜಾಧವ್ ಹಾಗೂ ಮೋಕ್ಷಿತಾ ಪೈ ಇವರಿಬ್ಬರಿಗೂ ಇಲ್ಲದೆ ಇರತಕ್ಕಂಥ ರೂಲ್ಸ್ ಭವ್ಯ ಗೌಡಗೆ ಯಾಕೆ ಅನ್ನುವಂತಹ ಚರ್ಚೆ ಶುರುವಾಗಿದ್ದು ಸದ್ಯ ಕಳೆದ ಕೆಲವು ದಿನಗಳಿಂದ ಗೌತಮಿ ಜಾಧವ್ ಹೊಸ ಸೀರಿಯಲ್ ಬಗ್ಗೆ ಚರ್ಚೆಯಾಗ್ತಿದ್ದಾರೆ. ಬಿಗ್ ಬಾಸ್ ರಿಯಾಲಿಟಿ ಶೋ ಮುಗಿದ ಬಳಿಕ ಗೌತಮಿ ಜಾಧವ್ ಉದಯ ಟಿವಿಯಲ್ಲಿ ಪ್ರಸಾರ ಆಗಲಿರ್ತಕ್ಕಂಥ ಹೊಸ ಧಾರಾವಾಹಿ ಸೇವಂತಿಯಲ್ಲಿ ನಟಿಸ್ತಿದ್ದಾರೆ ಅನ್ನೋ ಸುದ್ದಿ ಹೊರಬಿದ್ದಿದೆ. ಇನ್ನು ಗೌತಮಿ ಬಗ್ಗೆ ಅಧಿಕೃತವಾಗಿ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಆದರೆ ಕಿರುತೆರೆ ವಲಯದಲ್ಲಿ ಈ ಸುದ್ದಿ ದೊಡ್ಡ ಸದ್ದನ್ನೇ ಮಾಡ್ತಾ ಇದೆ. ಇದನ್ನೇ ಇಟ್ಕೊಂಡು ಗೌತಮಿ ಜಾಧವ್ ಅವರಿಗೆ ಯಾಕೆ ಒಪ್ಪಿಗೆ ಸಿಕ್ತು ಅನ್ನೋದು ನೆಟ್ಟಿಗರ ಪ್ರಶ್ನೆ. ಇನ್ನು ಮೋಕ್ಷಿತಾ ಪೈ ಅವರು ಕೂಡ ಒಂದಷ್ಟು ವೆಬ್ ಸೀರೀಸ್ನಲ್ಲೂ ಕೂಡ ನಟಿಸ್ತಾ ಇದ್ದಾರೆ. ZEE5ಗಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇವರಿಬ್ಬರಿಗೂ ಇಲ್ಲದೆ ಇರತಕ್ಕಂಥ ಒಂದು ರೂಲ್ಸ್ ಭವ್ಯ ಗೌಡಗೆ ಯಾಕೆ ಅನ್ನುವಂತಹ ಪ್ರಶ್ನೆ ಶುರುವಾಗಿದೆ. ಇದಕ್ಕೆ ಒಂದು ಉತ್ತರ ಕೂಡ ಸಿಕ್ಕಿದ್ದು ಕಿರುತೆರೆಯ ಮೂಲಗಳು ಸೂಕ್ತ ಕಾರಣಗಳನ್ನು ಕೂಡ ನೀಡಿದೆ. ಗೌತಮಿ ಜಾಧವ್ ಈಗಾಗಲೇ ಬಿಗ್ ಬಾಸ್ನ ಅಗ್ರಿಮೆಂಟ್ನಂತೆ ಕಲರ್ಸ್ ಕನ್ನಡದ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ರು. ಅಷ್ಟೇ ಅಲ್ಲದೆ ಅದೇ ಚಾನೆಲ್ನಲ್ಲಿ ಪ್ರಸಾರ ಕಾಣ್ತಿದ್ದಂತಹ ಭಾರ್ಗವಿ LLB ಸೀರಿಯಲ್ನಲ್ಲೂ ಕೂಡ ಅತಿಥಿ ಪಾತ್ರದಲ್ಲಿ, ವಿಶೇಷ ಪಾತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಗೌತಮಿ ಜಾಧವ್ ಒಪ್ಕೊಂಡಿರ್ತಕ್ಕಂಥ ಸೀರಿಯಲ್ ಪ್ರಕಾರ ಆ ಒಂದು ಸೀರಿಯಲ್ ಪ್ರಸಾರ ಆಗ್ತಕ್ಕಂಥ ವೇಳೆಗೆ ಈ ಒಂದು ಅಗ್ರಿಮೆಂಟ್ ಮುಗಿಯುತ್ತಂತೆ. ಸೊ ಹಾಗಾಗಿ ಅವ್ರಿಗೇನು ಕೂಡ ಸಮಸ್ಯೆ ಆಗೋದಿಲ್ಲ. ಇನ್ನು ಮೋಕ್ಷಿತಾ ಪೈ ಕೂಡ ಮನೋರಂಜನಾ ವಾಹಿನಿಯ ಸೀರಿಯಲ್ನಲ್ಲಿ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂಡಿಲ್ಲ. ಅವರು ವೆಬ್ ಸೀರೀಸ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಇದೇನು ಕೂಡ ಅವರ ಅಗ್ರಿಮೆಂಟ್ಗೆ ಸಮಸ್ಯೆ ಆಗೋದಿಲ್ವಂತೆ. ಇನ್ನು ಐಶ್ವರ್ಯ ಸಿಂಧೋಗಿ ಕೂಡ ಸ್ಟಾರ್ ಸುವರ್ಣ ಸೀರಿಯಲ್ನಲ್ಲಿ ಅತಿಥಿ ಪಾತ್ರದಲ್ಲಿ ನಟಿಸ್ತಿದ್ದಾರೆ. ಸ್ಟಾರ್ ಸುವರ್ಣ ವಾಹಿನಿ ಹಾಗೂ ಕಲರ್ಸ್ ಕನ್ನಡ ಎರಡೂ ಒಂದೇ ಸಂಸ್ಥೆ ಆಗಿರೋದ್ರಿಂದ ಈ ಒಂದು ಅಗ್ರಿಮೆಂಟ್ಗೆ ಸಮಸ್ಯೆ ಆಗೋದಿಲ್ಲ. ಆದರೆ ಭವ್ಯ ಗೌಡ ತಮ್ಮ ಅಗ್ರಿಮೆಂಟ್ ಮುಗಿಯೋಕ್ಕೂ ಮುನ್ನವೇ ಕಾಂಪಿಟೇಟರ್ ವಾಹಿನಿಯ ಧಾರಾವಾಹಿಯಲ್ಲಿ ನಟಿಸಿದ್ದು ಅದು ಪ್ರಸಾರಕ್ಕೂ ರೆಡಿಯಾಗಿದ್ದು ಭವ್ಯ ಗೌಡ ವಿರುದ್ಧದ ಒಂದು ಕಾನೂನು ಸಮರಕ್ಕೆ ಕಾರಣವಾಯಿತು ಅನ್ನೋದು ವಾದ. ಇದರ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.